SIR ಪ್ರಕ್ರಿಯೆಗೆ ಸೂಕ್ತ ಪ್ರೋತ್ಸಾಹಧನವನ್ನು ನೀಡಿರಿ. ಈಗ ಸರ್ಕಾರದಿಂದ ಯಾವುದೇ ಸರ್ವೆ ಬಂದ್ರೆ ಆಶಾಗಳೇ ಕೈಗೆ ಸಿಗ್ತಾ ಇರೋದು. ನಾವು ಬಂದಿರೋದು ಇನ್ಸೆಂಟಿವ್ ಬೇಸ್ ಮೇಲೆ ನಾವು ಕೆಲಸ ತಗೊಂಡಿರೋದು. ನಮ್ಗೆ ಯಾವ ಇನ್ಸೆಂಟಿವ್ ಕೂಡ ಕೊಡ್ತಾ ಇಲ್ಲ. ಇವರು ಬಿಟ್ಟಿ ಚಾಕ್ರಿ ಮಾಡಿಸ್ಕೋತವ್ರೆ. ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡ್ಕೋತಾ ಇರೋದೇನೆಂದ್ರೆ ಬಿಟ್ಟಿ ಚಾಕ್ರಿನ ನಿಲ್ಲಿಸಿ. ನಮಗೂ ಮನೆ ಸಂಸಾರ ಅಂತಿದೆ, ನಮಗೂ ಮಕ್ಳುಗಳಿದ್ದಾರೆ, ನಾವು ಸಂಸಾರ ಮಾಡಬೇಕು ಅಂತ, ನಾವು ಮಕ್ಕಳನ್ನ ಸಾಕಿಸ್ಬೇಕು ಅಂತ, ಮಕ್ಕಳನ್ನ ಸಾಕಬೇಕು, ಓದಿಸ್ಬೇಕು ಅನ್ನೋದಕ್ಕೆ ಈ ಕೆಲಸಕ್ಕೆ ಬಂದಿರೋದು. BLO ಮಾಡ್ತಾ ಇರೋರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಮಗೆ ಆದೇಶ ಇರೋದು. ಆದರೆ ಅದು ಕೂಡ ಒಂದು ಪ್ರೋತ್ಸಾಹಧನ ಇಲ್ಲದೇನೆ ಅವರಿಗೆ ಕೆಲಸ ಮಾಡಿಸ್ಕೊಳ್ಳೋಂಥ ಉದ್ದೇಶ ಆಗಿದೆ. ರಾಜ್ಯ ಸರ್ಕಾರದ್ದು ಮಾಡಿದ್ದಾರೆ, ಕೇಂದ್ರ ಸರ್ಕಾರದ ಸರ್ವೆಗಳು ಹಲವಾರು ಮಾಡಿದ್ದಾರೆ. ಯಾವುದಕ್ಕೂ ಕೂಡ ಇವರು ಅಮೌಂಟನ್ನು ಕೊಡೋದೇನೆ ನಮ್ಮನ್ನು ಫ್ರೀಯಾಗಿ ಕೆಲಸ ಮಾಡಿಸ್ಕೊತಾ ಇದ್ದಾರೆ. SIR ಮಾಡಿಸ್ತಾ ಇದ್ದಾರೆ ನಮ್ಮ ಆಶಾಗಳಿಗೆ. ಅವ್ರಿಗೆ 5,000 ಫಿಕ್ಸ್ ಅವರು ಗೌರವಧನನ ಕೊಡಬೇಕು ಅಂತ ಹೇಳಿಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ಆಶಾ ಕೆಲಸ ಒಂದೇ ಸಾಕು, ಬೇರೆ ಯಾವ ಡಿಪಾರ್ಟ್ಮೆಂಟ್ ಕೆಲಸನೂ ಬೇಡ. ತಗೊಂಡ್ರೆ ನಮಗೆ ಅದಕ್ಕೆ ಸಂಭಾವನೆ ಕೊಡಬೇಕು ಅಂತ ನಮ್ಮ ಬೇಡಿಕೆ. ಈಗ ಸರ್ಕಾರದಿಂದ ಯಾವುದೇ ಸರ್ವೆ ಬಂದ್ರೆ ಆಶಾಗಳೇ ಕೈಗೆ ಸಿಗ್ತಾ ಇರೋದು. ಶಾಲಾ ಬಿಟ್ಟ ಮಕ್ಕಳು ಸರ್ವೆ ಮಾಡಿ, ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದಾರೋ ಇಲ್ವೋ ನಮಗೆ ಸರ್ವೆ ಮಾಡ್ಕೊಡಿ. ಆ ಸರ್ವೆಗೂ ನಾವೇ, ಜನಗಣತಿ ಸರ್ವೆಗೂ ನಾವೇ. ಈಗ ಮತ್ತೆ ಇದು ಬಿಟ್ಟರು ಕ್ಯಾಸ್ಟ್ ಸರ್ವೆ ಮಾಡಬೇಕು ಅಂತ ಎಲ್ಲ ಸರ್ವೆಗೂ ಕೆಲಸ ಮಾಡಿಸ್ಕೊತಿದ್ದಾರೆ. ಯಾವ ಸರ್ವೆದು ನಮ್ಗೆ ಅಮೌಂಟ್ಗಳು ಆಗ್ತಾ ಇಲ್ಲ. ನಾವು ಬಂದಿರೋದು ಇನ್ಸೆಂಟಿವ್ ಬೇಸ್ ಮೇಲೆ ನಾವು ಕೆಲಸ ತಗೊಂಡಿರೋದು. ನಮ್ಗೆ ಯಾವ ಇನ್ಸೆಂಟಿವ್ ಕೂಡ ಕೊಡ್ತಾ ಇಲ್ಲ. ಇವರು ಬಿಟ್ಟಿ ಚಾಕ್ರಿ ಮಾಡಿಸ್ಕೋತವ್ರೆ. ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡ್ಕೋತಾ ಇರೋದೇನೆಂದ್ರೆ ಬಿಟ್ಟಿ ಚಾಕ್ರಿನ ನಿಲ್ಲಿಸಿ. ನಮಗೂ ಮನೆ ಸಂಸಾರ ಅಂತಿದೆ, ನಮಗೂ ಮಕ್ಳುಗಳಿದ್ದಾರೆ, ನಾವು ಸಂಸಾರ ಮಾಡಬೇಕು ಅಂತ, ನಾವು ಮಕ್ಕಳನ್ನ ಸಾಕಿಸ್ಬೇಕು ಅಂತ, ಮಕ್ಕಳನ್ನ ಸಾಕಬೇಕು, ಓದಿಸ್ಬೇಕು ಅನ್ನೋದಕ್ಕೆ ಈ ಕೆಲಸಕ್ಕೆ ಬಂದಿರೋದು. ದಯವಿಟ್ಟು ನಮಗೆ ಕೊಡೋ ಗೌರವಧನನ, ಇನ್ಸೆಂಟಿವ್ನ ಕರೆಕ್ಟಾಗಿ ಕೊಡಿ, ಇನ್ ಟೈಮ್ ಕೊಡಿ. ಈಗ ನನ್ನ ಸ್ಕೂಲ್ ಅಡ್ಮಿಷನ್ನೇ ಮಾಡಿಸಿಲ್ಲ ನನ್ನ ಮಗುಗೆ, ಏನು ಮಾಡಬೇಕು ಅದಕ್ಕೀಗ? ರೀಸನ್ನು ಸರ್ಕಾರನೇ. ನಮ್ಗೆ ಸಂಬಳ ಕರೆಕ್ಟಾಗಿ ಆದರೆ ನಾವು ಕೂಡ ನಮ್ಮ ಮಕ್ಕಳನ್ನ ಓದ್ಸೋಕೆ ಚೆನ್ನಾಗಿರುತ್ತಲ್ಲ. ನಾವು ಓದಿಸಿ ಅವ್ರಗಳ ಥರ ನಾವು ಅಧಿಕಾರಿಗಳನ್ನ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತೀವಲ್ಲ. ದಯವಿಟ್ಟು ಸರ್ಕಾರಕ್ಕೆ ಮನವಿ ಏನಂದರೆ ನಮಗೆ ಕೊಡ್ತಾರೆ ಇನ್ಸೆಂಟಿವ್ನ ಸರಿಯಾದ ಟೈಮಿಗೆ ಕೊಡಿ. ನಮ್ಗೆ ಈಗ ಅಡ್ಮಿಷನ್ ಮಾಡಿಸೋದಿದೆ, 5 ತಿಂಗಳಾಗಿದೆ. ಲಾಸ್ಟ್ ಫೆಬ್ರವರಿಯಿಂದನೂ ನಮ್ಗೆ ಇನ್ಸೆಂಟಿವ್ ಆಗಿಲ್ಲ ಅದ್ರದ್ದು. ಮತ್ತೆ ಈಗ ಜನಗಣತಿ ಸರ್ವೆ ಮಾಡಿಸಿದ್ದಾರೆ, ಅದು SRI ಸರ್ವೆ. ಇವೆಲ್ಲ ನಮ್ಮನ್ನ ಬಿಟ್ಟು ನಮಗೆ ಏನಕ್ಕೆ ತಗೊಂಡಿದ್ದೀರಾ? ಮಕ್ಕಳು ಮತ್ತೆ ಬಾಣಂತಿಯರನ್ನ, ಗರ್ಭಿಣಿಯರನ್ನ ನೋಡ್ಕೋಬೇಕಲ್ವಾ? ಆ ಕೆಲಸಗಳನ್ನ ಮಾತ್ರ ಕೊಡಿ ದಯವಿಟ್ಟು. ಬೇರೆ ಕೆಲಸ ಬಿಟ್ಬಿಟ್ಟು ನಮಗೆ ಇನ್ಸೆಂಟಿವ್ ಇಲ್ದಿರೋ ಕೆಲಸ ನಾವು ಮಾಡಲ್ಲ ಇನ್ನು ಮುಂದೆ. ಸುಮಿತ್ರಾ, BBMP ಆಶಾ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಜಿಲ್ಲಾ ಮಟ್ಟದ ಹೋರಾಟನ ಕೈಗೊಂಡಿದ್ದೀವಿ. ಮೊದಲನೇ ಬೇಡಿಕೆ ನಮ್ಮದು ಈ ಹೋರಾಟದಲ್ಲಿ ನಮಗೆ 5 ತಿಂಗಳ ಪ್ರೋತ್ಸಾಹಧನ ಬಾಕಿ ಇದೆ. ಕೇಂದ್ರ ಸರ್ಕಾರದ 5,000 ರೂಪಾಯಿನ 5 ತಿಂಗಳ ಬಾಕಿ ನಮಗೆ ಉಳಿದಿದೆ, 5 ತಿಂಗಳದು. ಎರಡನೇದಾಗಿ ನಮಗೆ ಇವಾಗ BLO ಕೆಲಸಗಳಿಗೆ ತೊಡಗಿಸ್ಕೊಂಡಿದ್ದಾರೆ. ಅಂದರೆ BLO ಮಾಡ್ತಾ ಇರೋರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಮಗೆ ಆದೇಶ ಇರೋದು. ಆದರೆ ಅದು ಕೂಡ ಒಂದು ಪ್ರೋತ್ಸಾಹಧನ ಇಲ್ಲದೇನೆ ಅವರಿಗೆ ಕೆಲಸ ಮಾಡಿಸ್ಕೊಳ್ಳೋಂಥ ಉದ್ದೇಶ ಆಗಿದೆ. ಇದು ಒಂದು ಬಾರಿ ಅಲ್ಲ, ಎಲ್ಲ ಎಲೆಕ್ಷನ್ನು ನಡೆದಾಗಲೂ ಕೂಡ ನಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಎಲೆಕ್ಷನ್ ಡ್ಯೂಟಿಗೂ ನಮ್ಮನ್ನು ಹಾಕಿದ್ದಾರೆ. ಲಾಸ್ಟು ಸರ್ವೆಗಳನ್ನ, ಸಾಕಷ್ಟು ಸರ್ವೆಗಳನ್ನ, ಶಾಲಾ ಬಿಟ್ಟ ಸರ್ವೆ ರಾಜ್ಯ ಸರ್ಕಾರದ್ದು ಮಾಡಿದ್ದಾರೆ, ಕೇಂದ್ರ ಸರ್ಕಾರದ ಸರ್ವೆಗಳು ಹಲವಾರು ಮಾಡಿದ್ದಾರೆ. ಯಾವುದಕ್ಕೂ ಕೂಡ ಇವರು ಅಮೌಂಟನ್ನು ಕೊಡೋದೇನೆ ನಮ್ಮನ್ನು ಫ್ರೀಯಾಗಿ ಕೆಲಸ ಮಾಡಿಸ್ಕೊತಾ ಇದ್ದಾರೆ. ಇಲ್ಲಿ ಬರುವಂಥ ಪ್ರಶ್ನೆ ಏನಂತಂದರೆ, ನಾವು ಒಂದು ಪ್ರೋತ್ಸಾಹಧನದ ಮೇಲೆ ಕೆಲಸ ಮಾಡ್ತಾರಂಥ ಕಾರ್ಯಕರ್ತೆಯರು. ಇಲ್ಲಿ ನಾನು ಈ SIR ಕೆಲಸಕ್ಕೆ ತೊಡಗಿಕೊಂಡ್ರೆ ನನ್ನ ಹಲವಾರು ಆರೋಗ್ಯ ಇಲಾಖೆಯ ಕಾರ್ಯಕ್ರಮಗಳನ್ನ ನಾನು ಮಾಡೋದಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ನನಗೆ ಅಲ್ಲೂ ಅಮೌಂಟ್ ಹೋಗುತ್ತೆ, ಇಲ್ಲೂ ಅಮೌಂಟ್ ಹೋಗುತ್ತೆ. ಹಾಗಾಗಿ ನನ್ನ ಜೀವನ ನಡೆಸೋದು ಹೇಗೆ? ಇದಕ್ಕೆ ಯಾರು ಹೊಣೆಗಾರಿಕೆ? ಇದರ ಸುತ್ತುವರೆದಂಗೆ ನಾವು ಎಲ್ಲ ಡಿಪಾರ್ಟ್ಮೆಂಟ್ಗೆ ನಾವು ಹೋಗಿ ಕೇಳಿದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಿಗೆ ಕೇಳಿದ್ದೀವಿ. ಅವ್ರು ಹೇಳ್ತಾರೆ, ಇದು ನಮ್ಮ ಕೆಳಗಡೆ ಬರಲ್ಲಮ್ಮ, ನೀವು DCಗೆ ಹೋಗಿ, DCಗೆ ಹೋದರೆ JCಗೆ ಹೋಗಿ, JCಗೆ ಹೋದರೆ ಮೆಡಿಕಲ್ ಆಫೀಸರ್ಗೆ ಹೋಗಿ, ಈ ರೀತಿ ಸುತ್ತುವರಿಸ್ತಾರೆ ಹೊರತು ನಿಖರವಾಗಿ ನಿಮಗೇನು ಸಿಗುತ್ತೆ, ನಿಮ್ಮ ಕೆಲಸ ಏನು, ನಿಮ್ಮ ಜವಾಬ್ದಾರಿ ನಾವು ತಗೋತೀವಿ ಅಂತ ಯಾರೂ ಕೂಡ ಹೊಣೆಗಾರಿಕೆನ ತಗೋತಾ ಇಲ್ಲ. ಈಗ ನೋಡಿ, ಶಾಲಿನಿ ರಜನೀಶ್ ಮೇಡಮ್ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಏನಾಗಿದ್ದಾರೆ, ಗೌರ್ಮೆಂಟ್ ಸೆಕ್ರೆಟರಿ, ಅವರು ಎಲ್ಲ ಸರ್ಕಾರಿ ನೌಕರರ ಬಗ್ಗೆ ಅವ್ರ ಜವಾಬ್ದಾರಿ ತಗೊಂಡಿದ್ದಾರೆ. ಈ ಕೆಲಸಕ್ಕೆ ಹೋದವ್ರಿಗೆ ನಾವು
ನಾವು ನಿಮಗೆ ಅಮೌಂಟನ್ನು ನಾವು ಯಾವುದೇ ಥರ ನಿರಾಕರಣೆ ಮಾಡಲ್ಲ. ಸೊ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಆದರೆ ಈ ಆಶಾ ಕಾರ್ಯಕರ್ತರು ಬಡಪಾಯಿಗಳ ಮೇಲೆ ನಿಮ್ಮ ಧೋರಣೆ ಏನಿದೆ? ಕೆಲಸ ಬಿಟ್ಟು ಮಾಡಿಸ್ಕೊತಿದ್ದ ಹೊರತು ಇವ್ರಿಗೊಂದು ಬಿಡಿ ಕಾಸು ಕೊಡೋದಿಲ್ಲ. ಈ ರೀತಿ ಧೋರಣೆನ ನಾವು ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ಇದಕ್ಕೆ ಸುತ್ತುವರೆದಂಗೆ ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಕೂಡ ನಾವು ಲಾಸ್ಟ್ ವೀಕಲ್ಲಿ ಹೋಗಿ ಅನ್ಬುಕುಮಾರ್ ಸರ್ನ ಮೀಟ್ ಮಾಡಿ ನಮಗೆ ಈ ಕೆಲಸದಲ್ಲಿ ನೀವು ತೊಡಗಿಸ್ಕೊಂಡಾಗ 5,000 ರೂಪಾಯಿನ ನೀವು ಪ್ರೋತ್ಸಾಹಧನವಾಗಿ ಕೊಡಬೇಕು ಅಂತ ಕೇಳಿದ್ದೀವಿ. ಈವರೆಗೂ ಅದಕ್ಕೆ ಉತ್ತರ ಇಲ್ಲ ಹೊರತು ನಮಗೆ ತಳ ಹಂತದಲ್ಲಿ ಭಾಳ ಒತ್ತಡ ಮಾಡಿ ಬೆಳಗ್ಗೆ 6 ಗಂಟೆಗೆ ಕೆಲಸಕ್ಕೆ ಬನ್ನಿ, 7 ಗಂಟೆಗೆ ಕೆಲಸಕ್ಕೆ ಬನ್ನಿ, ರಾತ್ರಿ 8 ಗಂಟೆ ತನಕ ಕೆಲಸಕ್ಕೆ ಮಾಡಿ ಅಂತ ಹೇಳಿ ಈ ರೀತಿ ಬಲವಂತದ ಕೆಲಸ ನಮ್ಮ ಕೈಯಲ್ಲಿ ಮಾಡಿಸ್ಕೋತಾ ಇದ್ದಾರೆ. ಸೊ ಹಾಗಾಗಿ ಇದು ಹೋಗಬೇಕು. ನಮ್ಮ ನಿಖರವಾಗಿ ಒಂದು ಫಿಕ್ಸ್ಡ್ ಅಮೌಂಟನ್ನ ಇದಕ್ಕೆ ಕೊಡಬೇಕು ಅನ್ನೋದು ನಾವು ಕೇಳ್ತಾ ಇದ್ವಿ. ನಾನು ರಮಾ ಅಂತೇಳಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಉಪಾಧ್ಯಕ್ಷೆ ಆಗಿದ್ದೀನಿ. ಸರ್, ಸಮಸ್ಯೆ ಅಂತೂ ತುಂಬಾ ಇದೆ ಹೇಳ್ಕೊಳಕ್ಕೆ. 5 ತಿಂಗಳಿಂದ ಇನ್ಸೆಂಟಿವ್ ಆಗಿಲ್ಲ ಅಂತಂದರೆ NUHM ಇನ್ಸೆಂಟಿವ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ದು ಇನ್ಸೆಂಟಿವ್ ನಮಗೆ 5 ತಿಂಗಳಿಂದ ಹೋದ ತಿಂಗಳು 1ನೇ ತಾರೀಕಿಂದ ಹೇಳ್ತಾನೆ ಇದ್ದಾರೆ ಸರ್, ಈ ವಾರ ಬರುತ್ತೆ, ನೆಕ್ಸ್ಟ್ ವಾರ ಬರುತ್ತೆ, ಈ ವಾರ ಕಾಯಿರಿ ಅಂತ ಹೇಳ್ಬಿಟ್ಟು ಹಾಗೇ ಹೋಯ್ತು. ಇವಾಗ ಜುಲೈನೂ ಮುಗ್ದೋಗುತ್ತೆ, ಇನ್ನೊಂದು 20 ದಿನ ಹೋದರೆ. ಸೊ ಇನ್ಸೆಂಟಿವ್ ಬಂದಿಲ್ಲ ನಮಗೆ. ಆಮೇಲೆ ನಮ್ಮ ಮುಖ್ಯವಾದ ಬೇಡಿಕೆ ಇದೇನೆ, SIR ಮಾಡಿಸ್ತಾ ಇದ್ದಾರೆ ನಮ್ಮ ಆಶಾಗಳಿಗೆ, ಅವ್ರಿಗೆ 5,000 ಫಿಕ್ಸ್ ಅವರು ಗೌರವಧನನ ಕೊಡಬೇಕು ಅಂತ ಹೇಳಿಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ಸಮಸ್ಯೆ ತುಂಬ ಇದೆ ಸರ್. ಆಶಾದೇ ದೊಡ್ಡ ಕೆಲಸಗಳಿವೆ. ಅವ್ರಿಗೆ ತಾಯಿ ಮಗು ಆರೈಕೆ ಮತ್ತು ಮಗುಗೆ ಮಕ್ಳಿಗೆ ಇಂಜೆಕ್ಷನ್ ಹಾಕ್ಸೋದು ಎಲ್ಲ ಅವ್ರಿಗೆ ಫೀಲ್ಡ್ ವರ್ಕೇ ತುಂಬ ಇರುತ್ತೆ. ಇದರಲ್ಲಿ ಇದನ್ನು ತೊಡಗಿಸ್ಕೊಂಡಿದ್ದಾರೆ. ಆದರೂ ಮಾಡ್ತೀವಿ, ಬಟ್ ಇದಕ್ಕೆ ಸಂಭಾವನೆ ಅಂತ ಹೇಳಿಬಿಟ್ಟು ಫಿಕ್ಸ್ ಮಾಡಿ ಕೊಟ್ಟರೆ ಎಲ್ಲ ಕೆಲಸ ಮಾಡೋಕ್ಕೂ ಸರಿ ಇರುತ್ತೆ. ಇಲ್ಲ ಅಂದರೆ ಬೇಡವೇ ಬೇಡ, ತೆಗ್ದಾಕ್ಬಿಡ್ಲಿ. BLOನೂ ಬೇಡ, ಸಹಾಯಕರನ್ನಾಗಿ ತಗೊಳ್ಳೋದು ಬೇಡ ಸರ್. ನಮಗೆ ಆಶಾ ಕೆಲಸ ಒಂದೇ ಸಾಕು, ಬೇರೆ ಯಾವ ಡಿಪಾರ್ಟ್ಮೆಂಟ್ ಕೆಲಸನೂ ಬೇಡ. ತಗೊಂಡ್ರೆ ನಮಗೆ ಅದಕ್ಕೆ ಸಂಭಾವನೆ ಕೊಡಬೇಕು ಅಂತ ನಮ್ಮ ಬೇಡಿಕೆ. ಫರ್ಹಾನ, ನಾನು BBMP ಆಶಾ ವರ್ಕರ್. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ